ಸ್ನೇಹಿತರೆ ಎಲ್ಲ ಒಂದು ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ ನೋಡಿ ಸ್ನೇಹಿತರೆ. ಸುಮಾರು 14,582 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ ಕೇಂದ್ರ ಸರ್ಕಾರದಿಂದ. ನೋಡಿ ಸ್ನೇಹಿತರೆ, SSC ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು SSC ಇಲಾಖೆಯಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಸಹಾಯಕ ಜಾರಿ ಅಧಿಕಾರಿ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ, ಸಹಾಯಕ ವಿಭಾಗ ಅಧಿಕಾರಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ವಿಭಾಗದ ಅಧಿಕಾರಿ ಹುದ್ದೆಗಳು, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು, ವಿಭಾಗ ಮುಖ್ಯಸ್ಥ ಹುದ್ದೆಗಳು, ಕಾರ್ಯನಿರ್ವಾಹಕ ಸಹಾಯಕ ಹುದ್ದೆಗಳು, ಸಂಶೋಧನಾ ಸಹಾಯಕ ಹುದ್ದೆಗಳು, ಲೆಕ್ಕ ಪರಿಶೋಧಕ ಅಧಿಕಾರಿ, ಅದ ನಂತರ ಸಂಖ್ಯಾಶಾಸ್ತ್ರ ತನಿಖಾಧಿಕಾರಿ, ಕಚೇರಿ ಅಧ್ಯಕ್ಷರು, ಅಕೌಂಟೆಂಟ್ ಹುದ್ದೆಗಳು, ಅಂಚೆ ಸಹಾಯಕ ಅಧಿಕಾರಿ ಹುದ್ದೆಗಳು ಮತ್ತು ತೆರಿಗೆ ಸಹಾಯಕ ಹುದ್ದೆಗಳು, ತೆರಿಗೆ ಇನ್ಸ್ಪೆಕ್ಟರ್ ಹುದ್ದೆಗಳು, ಸಚಿವಾಲಯ ಸಹಾಯಕ UDC ಹುದ್ದೆಗಳು, ಅದರ ಬಳಿಕ ತಹಸೀಲ್ದಾರ, ಇನ್ನು ಅಗ್ನಿಶಾಮಕ ಅಧಿಕಾರಿ, ಈ ರೀತಿಯಾಗಿ ಹಲವಾರು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ನಾನು ಯಾವುದೇ ರೀತಿಯ ನಿಮಗೆ ಗೊಳುಫ್ರಾನ್ ತಿಳಿಸ್ಕೊಡ್ತಾ ಇಲ್ಲ, ವಿತ್ ಲೈಫ್ ಆಫ್ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಕಾಣಿಸ್ತಾ ಇರಬಹುದು ಅಧಿಸೂಚನೆ ಬಿಡುಗಡೆ ಮಾಡಿದಂತ ದಿನಾಂಕ. ಈಗಾಗಲೇ ಸುಮಾರು 3 ನೋಟಿಸ್ ಬಗ್ಗೆ ಈಗಾಗಲೇ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ. ಈಗ ರಿಲೀಸ್ ಮಾಡಿದಂತ 4ನೇ ನೋಟಿಸ್ ಆಗಿರತ್ತೆ ಇದು. ಈಗ ನಿಮಗೆ 261 ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಅದ್ರ ಬಳಿಕ 2,402 ಪೋಸ್ಟಿಗೆ ಒಂದ್ಸರಿ ತಿಳಿಸ್ಕೊಟ್ಟಿದ್ದೇನೆ. ಅದ್ರ ಬಳಿಕ ಇನ್ನೊಂದು ಬಂದಿತ್ತು, ಸುಮಾರು ಇನ್ನು 400ಕ್ಕಿಂತ ಅಧಿಕ ಮೇಲೆ ಸಮಥಿಂಗ್ ಇತ್ತು, 437 ಪೋಸ್ಟ್ ಇತ್ತು. ಆ ಒಂದು ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಈಗ ಜಸ್ಟ್ ಕರೆದಿರುವಂತ ಎಷ್ಟು ಹುದ್ದೆ ಅಂದ್ರೆ ಸುಮಾರು 14,582 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿರತ್ತೆ. ಈಗ ಇವತ್ತೇ ರಿಲೀಸ್ ಮಾಡಿದ್ದಾರೆ, ಕಾಣಿಸ್ತಾ ಇರಬಹುದು. 9/6/2025 ಅರ್ಜಿ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 4/7/2025 ತನಕ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿರತ್ತೆ. ಪ್ರತಿಯೊಬ್ರು ಅರ್ಜಿ ಸಲ್ಲಿಸಿ, ಆದಷ್ಟು ಎಲ್ಲ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ತಾರ ಅಂತ ಅನ್ಕೋತೇನೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು ಪುರುಷರು ಅಪ್ಲೈ ಮಾಡಬಹುದು. ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೇನೆ. ಯಾವ ಒಂದು ಪೋಸ್ಟಿಗೆ ಯಾವ ರೀತಿಯ ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ, ಹೈ ಟೆಸ್ಟ್ ಇರಬೇಕು, ಪ್ರತಿಯೊಂದು ಮಾಹಿತಿ ಇರತ್ತೆ. ಮತ್ತು ಅರ್ಜಿ ಸಲ್ಲಿಸೋ ವಿಧಾನದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೇನೆ. A to Z ವರೆಗೆ ಮಾಹಿತಿ ಇರತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನೋಡಿ. ಮೊದಲಿಗೆ ತಿಳಿಸ್ಕೊಟ್ಟಿರುವಂತೆ ಇಲ್ಲಿ ಕಲಿರುವಂತ ಸಂಸ್ಥೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತೇಳಿ ಸಿಬ್ಬಂದಿ ಆಯ್ಕೆ ಆಯೋಗ, ಸೆಂಟ್ರಲ್ ಗೌರ್ಮೆಂಟ್. ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ 3 ನೋಟಿಸ್ ಬಗ್ಗೆ. 4ನೇ ನೋಟಿಸ್ ಆಗಿರತ್ತೆ. ಇಲ್ಲಿ ಯಾವಾಗ ನಿಮಗೆ ಪರೀಕ್ಷೆ ಇಟ್ಟಿರ್ತಾರೆ, ದಿನಾಂಕ ಬಗ್ಗೆ ಸ್ವಲ್ಪ ಗಮನ ಇರಬೇಕಾಗತ್ತೆ. ಮೊದಲಿಗೆ ನಿಮ್ಮ ಒಂದು ವಿಂಡೋ ಓಪನ್ ಆಗತ್ತೆ. ಯಾವಾಗ ನಿಮ್ಮ ಒಂದು ಅಪ್ಲಿಕೇಶನ್ ತಪ್ಪಾಗಿ ಅರ್ಜಿ ಸಲ್ಲಿಸಿದ್ರೆ ಅದರ ಮತ್ತೊಂದು ಸಲ ಸರಿಪಡಿಸಿಕೊಂಡು ಅರ್ಜಿ ಸಲ್ಲಿಸೋದಕ್ಕೆ 9/7/2025 11/7/2025 ತನಕ ಅವಕಾಶ ಇರತ್ತೆ. ಮತ್ತೆ ನಿಮ್ಮ ಒಂದು ಎಕ್ಸಾಮ್ ಅಂದ್ರೆ ಆನ್ಲೈನ್ ನಲ್ಲಿ ಪೇಮೆಂಟ್ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ 5/7/2025. ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇರತ್ತೆ. ಅದ್ರ ಬಳಿಕ ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ನೋಡಿ ಯಾವಾಗ ಇರ್ತಾರೆ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ನಡೆಸ್ತಾರೆ. ಅದ್ರ ಬಳಿಕ ಪೋಸ್ಟ್ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಖಾಲಿರುವಂತ ಪೋಸ್ಟ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇದು ಗ್ರೂಪ್ ವಿದಲ್ಲಿ ಖಾಲಿರುವಂತ ಸಂಪೂರ್ಣವಾಗಿ ಪೋಸ್ಟ್ಗಳು. ಇಲ್ಲಿ ನೋಡಿ, ಪೋಸ್ಟ್ ಗ್ರೂಪ್ ವಿದಲ್ಲಿ ಖಾಲಿರುವಂತ ಪೋಸ್ಟ್ ಆಗಿರತ್ತೆ. ಮತ್ತೆ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಇಲ್ಲಿ ನೋಡಿ. ಅಸಿಸ್ಟೆಂಟ್ ಆಫೀಸರ್ ಅಂತೇಳಿ ಇದು ಮೊದಲನೇ ಪೋಸ್ಟ್ ಇರತ್ತೆ. ಇಲ್ಲಿ ಯಾವೊಂದು ಇಲಾಖೆಯಲ್ಲಿ ಖಾಲಿ ಇದಾವೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಯಾವೊಂದು ಇಲಾಖೆ, ಎಷ್ಟು ಪೋಸ್ಟ್ ಎಲ್ಲ ಮಾಹಿತಿ ಇರತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಅಸಿಸ್ಟೆಂಟ್ ಆಫೀಸರ್ಸ್ಗಳು ಖಾಲಿ ಇರತ್ತೆ. ಇದು ಅಷ್ಟೇ ಅಲ್ಲ, ಇನ್ನೂ ಹಲವಾರು ಪೋಸ್ಟ್ ಇರತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಅಬಕಾರಿ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಕೇಂದ್ರ ಅಬಕಾರಿ ಇಲಾಖೆ ಅಂದ್ರೆ ಅರ್ಥ ಆಗತ್ತೆ ಅಂತ ಅನ್ಕೋತೀವಿ. ಸೆಂಟ್ರಲ್ ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ್ರ ಬಳಿಕ ಅಸಿಸ್ಟೆಂಟ್ ಪೋಸ್ಟ್ ಖಾಲಿ ಇರತ್ತೆ, ಸೆಲೆಕ್ಷನ್ ಆಫೀಸರ್ಸ್ ಅಂತೇಳಿ ಅದರಲ್ಲಿ ಅರ್ಜಿ ಸಲ್ಲಿಸಬಹುದು. ಇನ್ಸ್ಪೆಕ್ಟರ್ ಹುದ್ದೆಗಳು ತುಂಬಾನೇ ಇದಾವೆ, ಸ್ವಲ್ಪ ಅರ್ಥ ಮಾಡ್ಕೊಂಡು ಎಲ್ಲರೂ ಅಪ್ಲೈ ಮಾಡಿ. ಅದೇ ರೀತಿಯಾಗಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು, ಇನ್ಸ್ಪೆಕ್ಟರ್ ಬೇರೆ ಮತ್ತು ಸಬ್ ಇನ್ಸ್ಪೆಕ್ಟರ್ ಬೇರೆ ಅಪ್ಲೈ ಮಾಡಬಹುದು. ಇನ್ನೊಂದು ಹೇಳ್ತಾ ಇರೋದು, ಇದು ಅಬಕಾರಿ ಇಲಾಖೆಯಲ್ಲಿ ಕೂಡ ಅರ್ಜಿ ಕರೆದಿದ್ದಾರೆ. ಯಾವುದೇ ಟೆನ್ಷನ್ ತಗೋಬೇಡಿ. ರಾಜ್ಯ ಸರ್ಕಾರದಲ್ಲಿ ಅರ್ಜಿ ಕರೆದಿಲ್ಲ, ಆದ್ರೆ ಕೇಂದ್ರ ಸರ್ಕಾರ ಅಬಕಾರಿ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಮತ್ತು ಅಸಿಸ್ಟೆಂಟ್ ಹುದ್ದೆಗಳು ಮತ್ತು ಸೆಲೆಕ್ಷನ್ ಹೆಡ್ ಪೋಸ್ಟ್ ಖಾಲಿ ಇರತ್ತೆ. ಅದ್ರ ಬಳಿಕ ನಿಮ್ಮೊಂದು ಕಾರ್ಯನಿರ್ವಾಹಕ ಪೋಸ್ಟಿಗೆ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ರಿಸರ್ಚ್ ಅಸಿಸ್ಟೆಂಟ್ ಹುದ್ದೆಗಳು, ಡಿವಿಷನಲ್ ಅಕೌಂಟೆಂಟ್ ಹುದ್ದೆಗಳು, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು, ಜೂನಿಯರ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಇದೆಲ್ಲ ಖಾಲಿ ಇರತ್ತೆ. ಇದರಲ್ಲಿ ಯಾವ ಒಂದು ಪೋಸ್ಟ್ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸಬೇಕು. ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಇಲ್ಲಿ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಮೊದಲನೇದಾಗಿ ಈ ಒಂದು ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ 20 ವರ್ಷದಿಂದ 30 ವರ್ಷ, ಇನ್ನು ಉಳಿದಂತ ಪೋಸ್ಟ್ಗೆ 18ರಿಂದ 30 ವರ್ಷ ಕೊಟ್ಟಿದ್ದಾರೆ. ಅದ್ರ ಬಳಿಕ ನೀವೇನಾದ್ರೂ ಅಬಕಾರಿ ಪೋಸ್ಟಿಗೆ ಅರ್ಜಿ ಸಲ್ಲಿಸಬೇಕನ್ನೋರು ಟ್ಯಾಕ್ಸ್ ಇಲಾಖೆಯಲ್ಲಿ ನೋಡಿ 18ರಿಂದ 30 ವರ್ಷ. ಅದ್ರ ಬಳಿಕ ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ
18ರಿಂದ 30 ವರ್ಷ. ಇದೆಲ್ಲ ನಿಮ್ಗೆ ಗೊತ್ತೇ ಇರತ್ತೆ, ಅಪ್ಲೈ ಮಾಡಿ. ಅದ್ರ ಬಳಿಕ ಎಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಒಟ್ಟಿಗೆ ನಿಮ್ಗೆ ಹೇಳ್ಬೇಕಂದ್ರೆ ಸ್ಯಾಲ್ರಿ ಕೊಡುವಂತ ಟೋಟಲ್ ಆಗಿ ಅಖಿಲ ಭಾರತಕ್ಕೆ ಸಂಬಂಧಪಟ್ಟಂತೆ CPC ಪ್ರಕಾರ ಆಗಿ ಸುಮಾರು 25,000ದಿಂದ ನಿಮಗೆ 1,42,000 ತನಕ ಸ್ಯಾಲ್ರಿ ಇರತ್ತೆ. ಪ್ರತಿ ತಿಂಗಳಾಗಿ ಇಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಹುದ್ದೆಯ ಆಧಾರದ ಮೇಲೆ ಸ್ಯಾಲ್ರಿ ಕೊಡ್ತಾರೆ. ಲೆವೆಲ್ 5, ಲೆವೆಲ್ 4, ತದನಂತರ ಲೆವೆಲ್ 3 ಈ ರೀತಿಯಾಗಿ ಅವರು ಲೆಕ್ಕಾಚಾರ ಮಾಡ್ಕೊಂಡು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲೆಲ್ಲ ಖಾಲಿ ಇರತ್ತೆ. ತುಂಬಾ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದೇನು ಕಾಣಿಸ್ತಾ ಇದೆಯಲ್ಲ, ಟ್ಯಾಕ್ಸ್ ಅಸಿಸ್ಟೆಂಟು, ಅದನಂತರ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟು, ಜೂನಿಯರು, ಡಿವಿಷನ್ ಕ್ಲರ್ಕು, ಇಲ್ಲಿ ನೋಡಿಸ್ತಾ ಅಂದ್ರೆ ಎಲ್ಲ ತುಂಬಾ ಪೋಸ್ಟ್ ಖಾಲಿ ಇದಾವೆ. ಪೋಸ್ಟಲ್ ಅಸಿಸ್ಟೆಂಟ್ ಹುದ್ದೆಗಳು ಖಾಲಿ ಇರತ್ತೆ ಮತ್ತು ಸಾರ್ಟಿಂಗ್ ಅಸಿಸ್ಟೆಂಟು, GDS ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಅದ್ರ ಬಳಿಕ ಸಾರ್ಟಿಂಗ್ ಅಸಿಸ್ಟೆಂಟು ಏನ್ GDS ಪೋಸ್ಟ್ ಖಾಲಿ ಇರುತ್ತೆ ಅದರಲ್ಲಿ ಖಾಲಿ ಇರತ್ತೆ. ಅದ್ರ ಬಳಿಕ ನಿಮ್ಮೊಂದು ಅಕೌಂಟೆಂಟ್ ಪೋಸ್ಟ್ಗಳು, ಅದರಂತ ಅಡಲ್ಟ್ ಹುದ್ದೆಗಳು, ಆಫೀಸ್ ಗ್ರೇಡ್ 1 ಹುದ್ದೆಗಳು, ಗ್ರೇಡ್ 2 ಪೋಸ್ಟ್ಗಳು, ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳು, ತುಂಬಾ ಪೋಸ್ಟ್ ಖಾಲಿ ಇದಾವೆ. ಇದ್ರ ಬಗ್ಗೆನೂ ಅರ್ಥ ಮಾಡ್ಕೊಂಡು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಬೇಕು. ಈಗ ನಿಮಗೆ ಪೋಸ್ಟ್ ಬಗ್ಗೆ ಎಲ್ಲ ಮಾಹಿತಿ ಅರ್ಥ ಆಯ್ತು. ಅಥವಾ ಏನಾದ್ರೂ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪದಲ್ಲಿ ಇದರದ್ದು ಅಫಿಷಿಯಲ್ ಆಗಿರುವಂತ ನೋಟಿಸ್ ಕೊಟ್ಟಿದ್ದೇನೆ, ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ. ಮತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನಾಗಿರಬೇಕು, SSLC, ದ್ವಿತೀಯ PUC, ಡಿಗ್ರಿ, ಈ ಒಂದು 3 ತರಲ್ಲಿ ಯಾವ್ದಾದ್ರು ಒಂದು ಕಂಪ್ಲೀಟ್ ಮಾಡಿದ್ರು ಕೂಡ ಅಪ್ಲೈ ಮಾಡಬಹುದು. ಯಾವುದೇ ತೊಂದರೆ ಇಲ್ಲ. 3 ವಿಷಯದಲ್ಲಿ ಯಾವ್ದಾದ್ರು ಒಂದು ಪಾಸ್ ಆದ್ರೂ ಕೂಡ ಅಪ್ಲೈ ಮಾಡಬಹುದಾಗಿರತ್ತೆ. ಇನ್ನು ಇದಕ್ಕೆ ಎಷ್ಟರಲ್ಲಿ ಹುಟ್ಟಿದವರು ಅರ್ಜಿ ಸಲ್ಲಿಸಬೇಕಂತ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ 18ರಿಂದ 27 ವರ್ಷ ಒಂದು ಪೋಸ್ಟಿಗೆ ಕೊಟ್ಟಿದ್ದಾರೆ. 20ರಿಂದ 30 ವರ್ಷ ಒಂದು, 18ರಿಂದ 30 ವರ್ಷ, 18ರಿಂದ 32 ವರ್ಷ ಇದೆಲ್ಲ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೇಕಾಗತ್ತೆ. ಇನ್ನು ಕೆಟಗರಿ ವೈಸ್ ನೋಡಿ ಸ್ನೇಹಿತರೆ, ಯಾರ್ಯಾರಿಗೆ ಎಷ್ಟು ಸಡಿಲಿಕೆ ಕೊಟ್ಟಿದ್ದಾರೆ ಈ ಒಂದು SSC ಇಲಾಖೆಯಲ್ಲಿ. SSC ಈ ಒಂದು SC ST ದವರಿಗೆ ಸಂಬಂಧಪಟ್ಟಂತೆ 5 ವರ್ಷ. ಅದ್ರ ಬಳಿಕ OBC ಅಭ್ಯರ್ಥಿಗೆ 3 ವರ್ಷ. ಏನಂದ್ರೆ PWBD ಅಭ್ಯರ್ಥಿ ಆಗಿತ್ತಂದ್ರೆ 10 ವರ್ಷ ತನಕ ಸಡಿಲಿಕೆ ಇರತ್ತೆ. ಇದು ನಮಗೆ ಗೊತ್ತಾಯ್ತು. ಅದ್ರ ಬಳಿಕ ಉಳಿದಂತ ಅಭ್ಯರ್ಥಿಗೆ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಏನಾದ್ರು ಅನುಭವ ಇತ್ತಂದ್ರೆ ನಿಮ್ಗೆ ಸಡಿಲಿಕೆ ಇರತ್ತೆ. ಇಲ್ಲಿ 40 ವರ್ಷ ಅಥವಾ ಅಂಗವಿಕಲತೆ ಹೊಂಟಿತ್ತಂದ್ರೆ ನಿಮ್ಗೆ ಕೂಡ ಸಡಿಲಿಕೆ ಇರತ್ತೆ. ಅದು ರೂಲ್ಸ್ ಪ್ರಕಾರ ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಹೋದ್ರೆ ಟೈಮ್ ತುಂಬಾ ಆಗತ್ತೆ. ನೀವು ಕೇಳೋದಲ್ಲ, ಅದೇ ಒಂದು ಕಾರಣಕ್ಕೆ ಶಾರ್ಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇರೋದು. ನಿಮ್ಗೆ ಏನು ಬೇಕು ಅರ್ಜಿ ಸಲ್ಲಿಸೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೇನೆ. ಇಲ್ಲಿ ದೈಹಿಕ ಪರೀಕ್ಷೆ ನಂತರ ತಿಳಿಸ್ಕೊಡ್ತೇನೆ. ಈಗ ಸ್ವಲ್ಪ ಹುದ್ದೆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡ್ಕೊಳ್ಳಿ. ಸಂಸ್ಥೆ ಹೆಸರು ಸಿಬ್ಬಂದಿ ಆಯ್ಕೆ ಆಯೋಗ ಆಗಿರತ್ತೆ. ಟೋಟಲ್ ಆಗಿ 14,582 ಪೋಸ್ಟ್. ಇದು 4ನೇ ಲಿಸ್ಟ್ ಆಗಿರತ್ತೆ. ಇನ್ನು 5ನೇ ಲಿಸ್ಟ್ ಕೂಡ ರಿಲೀಸ್ ಮಾಡಬಹುದು ಮುಂದಿನ ತಿಂಗಳಲ್ಲಿ ಅಥವಾ ಇದೇ ತಿಂಗಳಲ್ಲಿ. ಇನ್ನು 4 ಲಿಸ್ಟ್ ರಿಲೀಸ್ ಮಾಡಿದ್ರು. ಸುಮಾರು ಈಗ ಎಲ್ಲ ಕೂಡಿಸಿ ಹೇಳ್ಬೇಕಂದ್ರೆ 17,000ಕ್ಕಿಂತ ಅಧಿಕ ಪೋಸ್ಟಿಗೆ ಅರ್ಜಿ ಕರೆದಿದ್ರು. ಮೊದಲನೇ ಇನ್ನೊಂದು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋದು ಏನಂದ್ರೆ, ಸರ್ ಈಗಾಗಲೇ ನಾವು ಮೊದಲೇ ಅಧಿಸೂಚನೆಗೆ ಅರ್ಜಿ ಸಲ್ಲಿಸಿದ್ರು, ಇದಕ್ಕೆ ಅರ್ಜಿ ಸಲ್ಲಿಸಬೇಡ ಅಂತ ತುಂಬಾ ಜನ ಕೇಳ್ತಾರ. ಅರ್ಜಿ ಸಲ್ಲಿಸಬಹುದು, ಅದೇ ತೊಂದರೆ ಇಲ್ಲ. ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತಾನೆ ನೋಡಿ. ಮೊದಲಿಗೆ ಏನು ಅರ್ಜಿ ಸಲ್ಲಿಸಿತ್ತಂದ್ರೆ ಮೊದಲಿನ ಅಧಿಸೂಚನೆ ಪ್ರಕಾರ ಅಲ್ಲಿನೂ ಅರ್ಜಿ ಸಲ್ಲಿಸಬಹುದು, ಇದಕ್ಕೂ ಅರ್ಜಿ ಸಲ್ಲಿಸಬಹುದು, ಏನೇ ತೊಂದರೆ ಇಲ್ಲ. 2ಕ್ಕೂ ಅರ್ಜಿ ಸಲ್ಲಿಸಬಹುದು, 3ಕ್ಕೂ ಅರ್ಜಿ ಸಲ್ಲಿಸಬಹುದು, 4ಕ್ಕೂ ಅರ್ಜಿ ಸಲ್ಲಿಸಬಹುದು. ಒಟ್ಟಾರೆ ಅಪ್ಲೈ ಮಾಡಿ. ಇನ್ನು ವಿದ್ಯಾರ್ಹತೆ 10ನೇ SSLC, PUC, ಡಿಗ್ರಿ ಇದೆಲ್ಲ ಪಾಸ್ ಆಗಿರ್ಬೇಕಾಗತ್ತೆ. ಅದ್ರ ಬಳಿಕ ನಿಮ್ಮ ಒಂದು ಅರ್ಜಿ ಶುಲ್ಕ ಕೂಡ ಇರತ್ತೆ. SC ST ಅಭ್ಯರ್ಥಿ, ಮಹಿಳಾ ಅಭ್ಯರ್ಥಿ, EWS ಅವರಿಗೆ ಯಾವುದೇ ಅರ್ಜಿ ಶುಲ್ಕ ಇರಲ್ಲ. ಮತ್ತೆ ಇತರೆ ವರ್ಗದವರಿಗೆ 100 ರೂಪಾಯಿ ತನಕ ಪಾವತಿ ಮಾಡಬೇಕು. ಇಲ್ಲಿ ಹಂತದಲ್ಲಿ ಆಯ್ಕೆ ಪ್ರಕಾರದಲ್ಲಿ 4 ಹಂತದಲ್ಲಿ ಆಯ್ಕೆ ಮಾಡ್ತಾರೆ. ಕಂಪ್ಯೂಟರ್ ಆಧಾರ ಪರೀಕ್ಷೆ ಇರತ್ತೆ ಮೊದಲನೇದಾಗಿ. 2ನೇದಾಗಿ ಕಂಪ್ಯೂಟರ್ ಆಧಾರ ಪರೀಕ್ಷೆ ಇರತ್ತೆ ಮತ್ತು ವಿವರಣಾತ್ಮಕವಾಗಿ ಪತ್ರಿಕೆ ಕೂಡ ಇರತ್ತೆ 3ನೇ ಹಂತದಲ್ಲಿ. ಕೊನೆಯದಾಗಿ ಕಂಪ್ಯೂಟರ್ ಪ್ರಾವೀಣ್ಯತೆ ಪರೀಕ್ಷೆ, ಡೇಟಾ ಎಂಟ್ರಿ ಕೌಶಲ್ಯ ಪರೀಕ್ಷೆ, ದಾಖಲೆಗಳ ಪರಿಶೀಲನೆ, ಅದ್ರ ಬಳಿಕ ದೈಹಿಕ ಪರೀಕ್ಷೆ. ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಮತ್ತೆ ಈಗಾಗಲೇ ನಿಮಗೆ ಪ್ರಮುಖ ದಿನಾಂಕ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ನಿಮ್ಗೆ ಯಾವುದೇ ರೀತಿಯಾಗಿ ನಾನು ಗುಳುಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ, ಆಫೀಸಲ್ಲಿ ಆಗಿರುವಂತ ನೋಟಿಸ್ ಪ್ರಕಾರನೇ ತಿಳಿಸ್ಕೊಡ್ತಾ ಇರೋದು. ಈ ಒಂದು ಪೇಜ್ ಇದೆಲ್ಲ ಸುಮಾರು 100ಕ್ಕಿಂತ ಅಧಿಕ ಪೇಜ್ ದೊಡ್ಡದಿದೆ ಇದು. ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಹೋದ್ರೆ ಸುಮಾರು 2-3 ತಾಸು ಆಗತ್ತೆ. ಅದೇ ಒಂದು ಕಾರಣಕ್ಕಾಗಿ ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ಯಾವ್ಯಾವ ಒಂದು ರಾಜ್ಯ, ಯಾವ್ಯಾವ ಒಂದು ಜಿಲ್ಲೆ ಏನೇನು ಖಾಲಿ ಇದಾವೆ, ಎಷ್ಟು ಖಾಲಿ ಇದಾವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡ್ಕೋಬಹುದು ಎಲ್ಲೆಲ್ಲಿ ಪರೀಕ್ಷೆ ಕೇಂದ್ರ ಬರತ್ತೆ ಅಂತ ಹೇಳಿ. ಕರ್ನಾಟಕ ಮತ್ತು ಕೇರಳ ಇದು ನಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ ಮೊದಲನೇ ನೋಟಿಸ್ ಅಲ್ಲಿ ಕೂಡ. ಮೈಸೂರು, ಉಡುಪಿ, ಮಂಗಳೂರು, ಹುಬ್ಬಳ್ಳಿ ಇದೇ ಏನಿದೆ ಅಲ್ಲ, ಇದು ಇಷ್ಟರಲ್ಲಿ ನಿಮಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷೆ ಇರತ್ತೆ. ಇನ್ನು ಇದಕ್ಕೆ
ಪರೀಕ್ಷೆ ಇರೋದ್ರಿಂದ ಯಾವ ರೀತಿಯಾಗಿ ಪರೀಕ್ಷೆ ಪ್ಯಾಟರ್ನ್ ನೋಡಿ ಯಾವ ರೀತಿಯಾಗಿರುತ್ತೆ. ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ 50 ಮಾರ್ಕ್ಸು, 25 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್ ಇರ್ತವೆ ಅದಕ್ಕೆ. ಅದ್ರ ಬಳಿಕ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ನಡಿ ಕೇಳಿದ್ದಾರೆ, ಇಲ್ಲಿ 25 ಮಾರ್ಕ್ಸ್ 50 ಕ್ವಶನ್. ಅದ್ರ ಬಳಿಕ ನಿಮ್ಮ ಒಂದು ಪ್ರಚಲಿತ ಘಟನೆ ಆಗ್ಬೋದು, ಇಂಗ್ಲಿಷ್ ನಾಲೆಜು, ಹಿಂದಿ ನಾಲೆಜು, ಇತಿಹಾಸ, ಈ ರೀತಿಯಾಗಿ ಕೊಟ್ಟಿರುವಂತ 25 ಈ ರೀತಿಯ ನಮಗೆ ಅಂಕಗಳು ಇರತ್ತೆ. ಅದನಂತರ 200 100 ಅಂಕಕ್ಕೆ 100 ಕ್ವಶನ್ ಇರ್ತವೆ, 200 ಅಂಕ ಇರತ್ತೆ. ಇದು ಒಂದೇ ಅಲ್ಲ, ನಿಮ್ಗೆ 2-3 ಪರೀಕ್ಷೆ ನಡೆಸ್ತಾರೆ. ಮೊದಲನೇ ಪರೀಕ್ಷೆ, ಎರಡನೇ ಪರೀಕ್ಷೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಪರೀಕ್ಷೆ, ಎರಡನೇ ಪರೀಕ್ಷೆ, ನಾಲ್ಕನೇ ಪರೀಕ್ಷೆ ಈ ರೀತಿ ಕೊಟ್ಟಿದ್ದಾರೆ. ಪೇಪರ್ 1 ಇರತ್ತೆ, ಇದು ಪೇಪರ್ 2 ಇರತ್ತೆ 100 ಅಂಕಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಯಾವ್ಯಾವ ಕ್ವಶನ್ ಏನು ಅಂತ ಅಂತೇಳಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅವರು. ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ, ಜನರಲ್ ನಾಲೆಜು, ಕಂಪ್ಯೂಟರ್ ಆಧಾರು, ಡೇಟಾ ಎಂಟ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸ್ವಲ್ಪ ಗಮನ ಕೊಡಿ ಈ ಒಂದು ನೋಟಿಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು. ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ತುಂಬಾ ಜನ ಫೇಕ್ ಅಂತೀರ, ಫೇಕ್ ಅಲ್ಲ, ಇದು ಅಫಿಷಿಯಲ್ ಆಗಿರೋಂಥ ನೋಟಿಸ್ ಬಂದಿರತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 4/7/2025 ಕೊನೆಯ ದಿನಾಂಕ ಆಗಿರತ್ತೆ. ಅಷ್ಟರೊಳಗಾಗಿ ಅಪ್ಲೈ ಮಾಡಿ. ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅಬಕಾರಿ ಇಲಾಖೆ, ಆರೋಗ್ಯ ಇಲಾಖೆ, ಆಹಾರ ಇಲಾಖೆ, ಆದಾಯ ಇಲಾಖೆ, ಈ ಎಲ್ಲ ಒಂದು ಇಲಾಖೆಯಲ್ಲಿ ಖಾಲಿ ಇರತ್ತೆ. ಒಟ್ಟಾರೆ ಅಪ್ಲೈ ಮಾಡಿ. SSC ಇಲಾಖೆ ಅಂದಮೇಲೆ ಅದು ಒಂದೇ ಇಲಾಖೆ ಅಲ್ಲ, ಇನ್ನೂ ಹಲವಾರು ಇಲಾಖೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿರತ್ತೆ. ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಬರುವಂತ ನೋಟಿಸ್ ಅಂದ್ರೆ GD ಇರ್ಬೋದು, ಕಾನ್ಸ್ಟೇಬಲ್ GD ಇರ್ಬೋದು. ಆ ಒಂದು GD ಬತ್ತಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ.